ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಶ್ರೀ ಸಿದ್ಧಾರೂಢರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ 19ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ಮಾತೋಶ್ರೀ ಪಾರ್ವತಮ್ಮನವರ 7ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಕಾಲಿನಲ್ಲಿ ನಿರಂತರ 3 ದಿನಗಳ ಕಾಲ ಸಿದ್ಧಾರೂಢರ ಪ್ರವಚನ, ಪಾರ್ವತಮ್ಮನವರ 7ನೇ ವರ್ಷದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪೂಜ್ಯರಿಂದ ಜರುಗಲಿದ್ದು, ಹಲವಾರು ಪೂಜ್ಯರು, ಮಾತೆಯರು ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ, ಪಲ್ಲಕ್ಕಿ ಮಹೋತ್ಸವ, ಜ್ಯೋತಿ ಬೆಳಗುವ ಕಾರ್ಯಕ್ರಮ, ರಂಗೋಲಿ ಕಾರ್ಯಕ್ರಮ ಸೇರಿ ಹಲವಾರು ಚಟುವಟಿಕೆಗಳೊಂದಿಗೆ ನಡೆಯಿತು. ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಶ್ರೀ ಸಿದ್ಧಾರೂಢರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಶ್ರೀ ಸದ್ಗುರು ಸೇವಾಶ್ರಮ, ಸಿದ್ಧಾರೂಢ ಸಂಸ್ಕೃತಿ ಕಾಲೋನಿ ಹತ್ತಿರ, ಸಿದ್ಧಾರೂಢರ ಮಠ, ನಗರ, ಸೊಲ್ಲಾಪುರ ರೋಡ್, ವಿಜಯಪುರ. ಇದೇ ದಿನಾಂಕ 30, 31ರಂದು ಮತ್ತು 1ನೇ ತಾರೀಕಿನವರೆಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ನೋಡ್ಬೇಕಾದ್ರೆ ಪುಣ್ಯನೇ ಬೇಕಂತಾರ. ಪುಣ್ಯ ಇಲ್ಲದನ ಭಕ್ತಿನೇ ಹುಟ್ಟಂಗಿಲ್ಲ. ಕಾಣಬಹುದೇ ಪೌರುಷದ ಗಿರಿ ಅಂಧಕಂಗೆ, ಮೊಗೆಯಬಹುದೇ ರಸದ ಬಾವಿ ನಿರ್ಭಾಗ್ಯಂಗೆ, ತೆಗೆಯಬಹುದೇ ಕಡವರವು ದರಿದ್ರಂಗೆ, ನಮ್ಮ ಕೂಡಲ ಸಂಗನ ಶರಣರ ಪುಣ್ಯವಿಲ್ಲದೆ ಕಾಣಬಹುದೇ ಮರುಳೆ. ಎಷ್ಟು ಸುಂದರ ಹೇಳ್ತಾರಪ್ಪ. ಕಾಣಬಹುದೇ ಪೌರುಷದ ಗಿರಿ ಅಂಧಕಂಗೆ, ಪೌರುಷದ ಗುಡ್ಡನೇ ಎದಕದ. ಕುಡ್ಡ ಮನುಷ್ಯ ಖಾನ ಕುರಾಡೆ ಕುಡ್ಡದನ ಅಂಧಕಂಗೆ ಭಾಗ್ಯಹೀನದನ. ಅವನಿಗೆ ಗೊತ್ತಾಗಂಗಿಲ್ಲ, ಎದರೇ ಇದ್ರು ಗೊತ್ತಾಗಂಗಿಲ್ಲ. ಹಂಗ ಮಹಾತ್ಮರು ಎದರಿದ್ರು ಗುರ್ತಿಡಂಗಿಲ್ಲ. ಭಾಳ ಮಂದಿ ಸಿದ್ಧಾರೂಢಪ್ಪನ ಅಂತ್ಯಕ ಎಷ್ಟು ಮಂದಿ ಉದ್ಧಾರ ಆದರು, ಎಷ್ಟು ಮಂದಿ ಅವ್ರ ಲಾಭ ತಗೊಂಡ್ರು, ಎಷ್ಟು ಮಂದಿ ಅವ್ರಿಗೆ ಕಾಡೋದು ಮನುಷ್ಯ ಖೂನ ಹಿಡ್ದಿಲ್ಲ. ತ್ರಾಸು ಮಾಡಿದ ಮನುಷ್ಯ ಖೂನ ಹಿಡ್ದಿಲ್ಲ. ಅದಕ್ಕೆ ಪರಮಾತ್ಮನೇ ಆಗಿರ್ತಕ್ಕಂಥ ಸಿದ್ಧಾರೂಢಪ್ಪಗ ಗುರ್ತು ಹಿಡ್ದಿಲ್ಲ ಅಂತಲೇ ಹಂಗೆ ಕಾಡ್ಕೋತ ಬಂದಾರ. ಏನೇನೋ ಅನ್ಕೋತ ಹೋಗ್ಯಾರು, ಬೈಕೋತ ಹೋಗ್ಯಾರು. ಇವ ಏನು ಮಹಾತ್ಮ ಅಂದರು. ಆದ್ರೆ ಪಡ್ಕೊಂಡವರು ದೊಡ್ಡ ಲಾಭನೇ ಪಡ್ಕೊಂಡ್ರು. ಖೂನ ಹಿಡದವ್ರು ಪುಣ್ಯವಂತರವರು. ದೊಡ್ಡ ಲಾಭ, ಎಂಥ ಲಾಭ? ಆತ್ಮಲಾಭ ಪರಮ ಲಾಭೋ ನ ವಿದ್ಯತೆ. ಅಂಥ ಪರಮ ಲಾಭನೇ ಪಡ್ಕೊಂಡ್ರ ಅಪ್ಪನ ಹಂತ್ಯಾಕ. ತಿಳಿಲಾರ್ದ ಮೂಢ ಮನುಷ್ಯ, ಪುಣ್ಯಹೀನ ಮನುಷ್ಯ, ಭಾಗ್ಯಹೀನ ಮನುಷ್ಯ ಅಲ್ಲಿ ಹೋಗಿ ಸೊಳಕ ಗೊಳಕ ನಿಂದ ಮಾಡಿ ಬೈದು ಅಂದು ಅಂಥದೇ ಪಾಪ ಕಟ್ಕೊಂಡೇ ಹೋದ ಹೊರತು ಅವು ಪುಣ್ಯ ಕಡ್ಕೊಳಕ್ಕಾಗಲಿಲ್ಲ. ಯಾಕೆ? ಪುಣ್ಯ ಇಲ್ಲ. ಪೌರುಷದ ಗುಡ್ಡನೇ ಎದುರು ನಿಂತರೂ ನೋಡೋಕ್ಕಾಗಲಿಲ್ಲ. ಗುಡ್ಡದ ಅದು ವಿಚಾರಹೀನದ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕೆಂದು ಆಯೋಜಕರು ಕೋರಿದ್ದಾರೆ. ವರದಿ ಶಂಕರಾನಂದ ಸ್ವಾಮಿಗಳು.